ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇತ್ತೀಚೆಗೆ ಈ ಒಂದು SC/STಗೆ ಸಂಬಂಧಪಟ್ಟಂತೆ, ಆ ಒಂದು PTCL ಆ್ಯಕ್ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲದ ಗೂಡಾಗಿದೆ. ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ, ಹೈಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ. ಯಾವ ಆದೇಶಗಳನ್ನು ನಾವು ಪಾಲಿಸಬೇಕು, ಏನು ಮಾಡಬೇಕು, ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ. ಇದು ಗೊಂದಲದ ಗೂಡಾಗಿಬಿಟ್ಟಿದೆಯಲ್ಲ, ಯಾಕೆ ಇದು ಹೀಗೆ ನಡೀತಾ ಇದೆ? ಇದನ್ನು ತುಂಬ ಸರಳೀಕರಿಸುವುದು ಸಾಧ್ಯವಿಲ್ಲವೇ ಎಂಬುದರ ಬಗ್ಗೆ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಉಪಯೋಗಿಸಿ ಸರಳವಾಗಿ, ಚುಟುಕಾಗಿ ಈ ವಿಷಯದ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಹಾಗೂ ಸಾರ್ವಜನಿಕರ ಚಾವಡಿಗೆ ಚಿಂತನೆ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ಒಂದು ಜಮೀನನ್ನು ಕೊಳ್ಳುವವರು, ತೆಗೆದುಕೊಳ್ಳುವವರು ಇದ್ದಾಗ ಕೆಲವೊಮ್ಮೆ ಹಿಂದಿನ ವರ್ಷಗಳಲ್ಲಿ ಹಿಂದುಳಿದ ಜನಾಂಗ ಅಂದರೆ ಅವರಿಗೆ ಶಿಕ್ಷಣ ಇರಲಿಲ್ಲ, ಅವರು ಆದಿನಿವಾಸಿಗಳಾಗಿದ್ದರು ಅಥವಾ ಅವರು ಬುಡಕಟ್ಟು ಜನಾಂಗದವರಾಗಿದ್ದರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಸವಲತ್ತುಗಳು ಇರಲಿಲ್ಲ, ಯಾವುದೇ ಒಂದು ಶಿಕ್ಷಣದ ಕೊರತೆಗಳು ಇತ್ತು, ಅವರಿಗೆ ಎಲ್ಲರಿಗೂ ಸಿಗುವಂಥ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ, ಅಮಾಯಕರಾಗಿದ್ದರು. ಆದ್ದರಿಂದ ಅವರನ್ನು ಬೇಗ ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆಗಳು ಇತ್ತು ಅಂತ ಹೇಳಿ ಅವರನ್ನು ರಕ್ಷಿಸಲಿಕ್ಕಾಗಿ, ಅವರ ಒಂದು ಅಮಾಯಕತ್ವವನ್ನು ರಕ್ಷಿಸಲಿಕ್ಕಾಗಿ ಆ ಒಂದು ಬುಡಕಟ್ಟು ಜನಾಂಗದವರು, SC/STನವರಾಗಿರಬಹುದು, ಅವರು ಸುರಕ್ಷಿತವಾದಂತಹ ಜೀವನ ಮಾಡಲಿಕ್ಕೆ ಈ ಒಂದು PTCL ಆ್ಯಕ್ಟ್ ಬಂತು. ಸರ್ಕಾರ ಆ ಒಂದು ಬಡವರಿಗಾಗಿ, ಅಂಥವರಿಗಾಗಿ ಮಂಜೂರು ಮಾಡಿದಂತಹ ಒಂದು ಭೂಮಿಗಳಾಗಿರಲಿ, ಅವರಿಗೆ ಉಚಿತವಾಗಿ ನೀವು ಜೀವನವನ್ನು ಮಾಡಲಿಕ್ಕಾಗಿ ಕೊಟ್ಟಂತಹ ಭೂಮಿಯನ್ನು ಸುಮ್ಮನೆ ಇತರರು ಏನೋ ಒಂದು ಪುಸಲಾಯಿಸಿ ಅಥವಾ ಅವರನ್ನು ಏನೋ ಒಂದು ಸ್ವಲ್ಪ ದುಡ್ಡುಗಳನ್ನು ಕೊಟ್ಟು ಆ ಜಮೀನುಗಳನ್ನು ಕಿತ್ತುಕೊಂಡು ಅವರಿಗೆ ಬೀದಿಗೆ ಎಸೆಯುವುದು ಬೇಡ ಎಂಬುವಂತಹ ಆಶಯದೊಂದಿಗೆ ಈ ಒಂದು PTCL ಆ್ಯಕ್ಟ್ ಬಂದಿದ್ದು. ಆದರೆ ಇವತ್ತು ಈ ಒಂದು ಉದ್ದೇಶ ನಿಜವಾಗಿಯೂ ಈಡೇರ್ತಾ ಇದೆಯಾ? ತೆಗೆದುಕೊಂಡವರನ್ನು ಶೋಷಣೆಗೆ ಒಳಪಡಿಸುವಷ್ಟು ಮಟ್ಟಿಗೆ ಈ ಒಂದು ಕಾನೂನು ದುರ್ಬಳಕೆಯಾಗ್ತಾ ಇದೆಯಾ ಅನ್ನೋದು ಚಿಂತಿಸುವಂತಹ ಸಮಯ ಬಂದಿದೆ. ನೋಡಿ, SC/ST ಎಂಬುದಾಗಲಿ, ಯಾರೇ ಆಗಲಿ ಎಲ್ಲರೂ ಮಾನವರು, ಯಾವುದು ಜಾತಿ ಭೇದಗಳನ್ನು ತರಬಾರದು, ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು ಅಂತ ಹೇಳಿದ ಮೇಲೆ ಈ ಹಿಂದುಳಿದ ಜನಾಂಗದವರು ಅಂತ ಹೇಳಿ ಯಾಕೆ ನಾವು ಅವರನ್ನು ಶೋಷಣೆಗೆ ಒಳಪಡಿಸಬೇಕು? ಶೋಷಣೆ ಆಗುವಂತಹ ಪರಿಸ್ಥಿತಿ ಹೋಗಲಿ ಈಗ ಇದೆಯಾ? ಈಗ ಪ್ರತಿಯೊಬ್ಬರ ಕೈಯಲ್ಲಿಯೂ ಆಂಡ್ರಾಯ್ಡ್ ಫೋನುಗಳಿರುತ್ತೆ. ಮೆಜಾರಿಟಿ, ಎಲ್ಲೋ ಅಲ್ಪ ಸ್ವಲ್ಪ ಇರಬಹುದು, ಆದರೆ ಮೆಜಾರಿಟಿ ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ಗಳಿದ್ದಾವೆ. ಇಡೀ ಪ್ರಪಂಚನೇ ಮುಷ್ಟಿಯಲ್ಲಿದೆ. ಅಂಥದ್ರಲ್ಲಿ ಹಿಂದುಳಿದ ಜನಾಂಗ, ಬುಡಕಟ್ಟು ಜನಾಂಗಗಳು ಮತ್ತು ಯಾವ ರೀತಿಯಾಗಿ ಇದನ್ನು ವ್ಯಾಖ್ಯಾನ ಮಾಡೋದು ಹೇಳಿ? ಕೇವಲ ಜಾತಿಯ ಹೆಸರಿನ ಮೇಲೆ ಅವರಿಗೆ ಮಾನವೀಯತೆಗಳನ್ನು ತೋರಿಸ್ಕೊಂಡು ಹೋಗ್ತಕ್ಕಂಥದ್ದು, ಅವರನ್ನು ಏನೋ ಒಂದು ಕರುಣೆಗೆ ಪಾತ್ರರಾದವರು ಅಂತ ಹೇಳ್ತಕ್ಕಂಥದ್ದು ಕೇವಲ ಜಾತಿ ಹೆಸರು. ಬೇರೆ ಯಾರೇ ತಪ್ಪು ಮಾಡಿರಲಿ ಹಾಗೆ ಮಾಡಿಬಿಟ್ರೆ ಉಳಿದಂತಹ ಜಾತಿಯವರ ಮೇಲೂ ಶೋಷಣೆ ಆಗ್ತಾ ಇದೆ ಅಂತ ನಾವು ಹೇಳಬಹುದಲ್ಲ. ಉದಾಹರಣೆಗೆ ನಾನು ಹೇಳೋದಾದರೆ, ರೀಸೆಂಟಾಗಿ ಒಂದು CJI BR ಗವಾಯಿಯವರ ಮೇಲೆ ಶೂ ಎಸೆಯಲಾಯಿತು ಅಂತ ಹೇಳ್ತಾರೆ. ಅದು ಆಕಸ್ಮಿಕವಾಗಿ ಒಂದು ನಡೆದಂತಹ ಒಂದು ಘಟನೆ. ಅದರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿ ಹಾಕಿದ್ದೇನೆ, ಬೇಕಾದರೆ ತಾವು ನೋಡ್ಬೋದು. ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ. ಅವರು ಆಲ್ರೆಡಿ ಕನ್ವರ್ಟ್ ಆಗಿದ್ದಾರೆ. ಆದಮೇಲೆ ಆ ಹಿಂದೂ ಧರ್ಮವನ್ನು ಬಿಟ್ಟು, ಎಲ್ಲ ಧರ್ಮಗಳನ್ನು ನಾನು ಗೌರವಿಸ್ತೀನಿ ಅಂತ ಅವ್ರು ಹೇಳಿದ್ದಾರೆ, ಬಿಟ್ಟು ಅವರು ಬೌದ್ಧ ಧರ್ಮದವರು ಆದಮೇಲೆ ಅವರನ್ನು
ಏನೋ ಹಿಂದುಳಿದ ಜನಾಂಗ, ಇವರು SC ST ಕಮ್ಯುನಿಟಿಗೆ ಸೇರಿದಂಥವರು, ಆದ್ದರಿಂದ ಹೀಗಾಗ್ತಾ ಇದೆ. ಇದು ಏನೇನೋ ಜಾತಿಯ ಹೆಸರುಗಳನ್ನು, ಬಣ್ಣಗಳನ್ನು ತಂದು ಅದಕ್ಕೆ ಒಂದು ರಾಜಕೀಯ ಬಣ್ಣವನ್ನು ಕೊಟ್ಟು ಅದನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಇದು ತಪ್ಪು. ಇದು ಜಸ್ಟ್ ಉದಾಹರಣೆಯಾಗಿ ನಾನು ತೆಗೆದುಕೊಂಡಿದ್ದೇನೆ ಅಷ್ಟೇ. ಅಂದರೆ ಅವರು ಎಂತಹ ಉತ್ಕೃಷ್ಟ ಮಟ್ಟದವರಾಗಿರಲಿ ನೋಡಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿದ್ದಾರೆ, ಮತ್ತು ಅವರ ತಂದೆಯವರು ರಾಜಕೀಯ ವ್ಯಕ್ತಿಯಾಗಿದ್ದರು, 30 ವರ್ಷಗಳ ತನಕ ರಾಜಕೀಯ ಜೀವನದಲ್ಲಿದ್ದಂಥವರು, ಗವರ್ನರ್ ಆಗಿ ಏನೋ ಕಾರ್ಯಗಳನ್ನು ನಿರ್ವಹಿಸಿದಂಥವರು. ಇಂತಹ ಕುಟುಂಬದವರು ಕೂಡ ಇವತ್ತು ಅವರು SC ST ಅದಕ್ಕಾಗಿ ಮಾಡಿಬಿಟ್ರು ಅಂತ ಹೇಳಬಾರ್ದು, ತಪ್ಪಲ್ವಾದು, ಹಾಗೆ ಹೇಳೋಕ್ಕೆ ಹೋಗಬಾರ್ದು. ಅಂದರೆ ಕೇವಲ ಜಾತಿಯಿಂದ ಗುರುತಿಸುವುದು ತಪ್ಪು ಒಬ್ಬ ವ್ಯಕ್ತಿಯನ್ನು. ಸೊ ಅವರು ಏನೋ ಬಹಳ ಒಂದು ಒಳ್ಳೆಯ ಸುವ್ಯವಸ್ಥೆಗಳನ್ನು ಒಳಗೊಂಡ ಕುಟುಂಬದಿಂದಲೇ ಬಂದಂಥವರು ಆಗಿದ್ದಾರೆ. ಆದ್ದರಿಂದ ಕೇವಲ ಈ ಒಂದು SC ST ಅನ್ನೋ ಒಂದು ನೇಮ್ ಕಾರ್ಡನ್ನು ಇಟ್ಟುಕೊಂಡು ಏನೋ ಇತರ ಜಾತಿಯವರನ್ನು ಏನೋ ಶೋಷಣೆ ಮಾಡುವುದು ತಪ್ಪು. ಮತ್ತು ತಪ್ಪು ಮಾಡಿದವರಿಗೂ ತಪ್ಪಿಗೆ ಶಿಕ್ಷೆ ಕೊಡದೆ ಅವರಿಗೆ ಮತ್ತೆ ಭೂಮಿಗಳನ್ನು ಕಸಿದು ಅವರಿಗೆ ಕೊಟ್ಟುಬಿಡ್ತೀನಿ ಅಂತ ಅನ್ನೋದು ತಪ್ಪು. ಇತ್ತೀಚೆಗೆ ಏನೋ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವಿದೆ. ಸಾಕಷ್ಟು ನನ್ನ ಯೂಟ್ಯೂಬಿಂದನೇ ಸುಮಾರು 1,30,00,000 ಜನ ಕಾನೂನುಗಳನ್ನು ತಿಳ್ಕೊಳ್ತಾ ಇದ್ದಾರೆ, ಏನೋ ಅರಿವು ಮೂಡಿಸ್ತಾ ಇದ್ದೇವೆ. ಈ ಥರ ಹಲವಾರು ಭಾಷೆಗಳಲ್ಲಿಯೂ ಕೂಡ ಬರ್ತಾ ಇದೆ. ಹಲವಾರು ವಕೀಲರು ತಮ್ಮ ಒಂದು ಶ್ರಮದಿಂದ ಕಾನೂನಿನ ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಶ್ಲಾಘನೀಯ ನನ್ನ ಕಡೆಯಿಂದ. ಸೊ ಎಲ್ಲರೂ ಕೂಡ ತಿಳ್ಕೊಳ್ತಾ ಇದ್ದಾರೆ. ಗೊತ್ತಿದ್ದು ಮಾರಾಟವನ್ನು ಮಾಡಿದ ಮೇಲೆ ಒಬ್ಬ ವ್ಯಕ್ತಿಗೆ ಕಾನೂನು ಅನ್ನೋದು ಸೆಕೆಂಡ್ರಿ. ಕೊಟ್ಟ ಮೇಲೆ ನಾವು ಅದನ್ನು ತಗೋಬಾರ್ದು, ಅದನ್ನು ಕೇಳಬಾರ್ದು. ಮತ್ತು ನಾವು ದುಡ್ಡನ್ನು ತಗೊಂಡ್ಬಿಟ್ಟಿದ್ದೀವಿ, ಆದಮೇಲೆ ಮತ್ತೆ ಅದನ್ನು ಕೇಳೋದು ತಪ್ಪು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ತೆಗೆದುಕೊಂಡಿರುವವರು ದೌರ್ಜನ್ಯ ಮಾಡಿ ತೊಗೊಂಡ್ಬಿಟ್ಟಿದ್ದಾರೆ, ಇವರಿಗೆ ಗೊತ್ತೇ ಇಲ್ಲ ಕಾನೂನು, ಇವರು ತುಂಬ ಬುಡಕಟ್ಟು ಜನಾಂಗದವರು, ಇವ್ರಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ ಅಂತ. ಆದರೂ ಕೂಡ ಅವರ ಅವಶ್ಯಕತೆಗಳು ಇದ್ದಿದ್ದಕ್ಕಾಗಿ ಅವರ ಅವಶ್ಯಕತೆಯನ್ನು ಈಡೇರಿಸಲಿಕ್ಕಾಗಿ ತಾನೇ ಅವರು ಕೊಟ್ಟಿದ್ದು, ದುಡ್ಡು ತಗೊಂಡು ಅವರು ಮಾರಾಟ ಮಾಡಿದ್ದು. ಆದ್ದರಿಂದ ಸೊ ಈ ಒಂದು ನಿಟ್ಟಿನಲ್ಲಿಯೂ ಕೂಡ ನೋಡಬೇಕಾಗುತ್ತೆ. ಇನ್ನು ಮುಂದುವರಿದ ಭಾಗವಾಗಿ ನೋಡೋದಾದರೆ, ಇವರು ಅಮಾಯಕರಂತಲೇ ತಿಳ್ಕೊಳ್ಳೋಣ, ಇವರು ದೌರ್ಜನ್ಯ ಮಾಡಿದ್ರು, ದೌರ್ಜನ್ಯ ಮಾಡಿಯೇ ತಗೊಂಡ್ರು ಅಂತಲೇ ತಿಳ್ಕೊಳ್ಳೋಣ ಪ್ರಾಪರ್ಟಿನ. ಆಗೇನು ಮಾಡಬೇಕು? ಗೊತ್ತಿದ್ದು ಕೊಟ್ಟಂಥವರು ಅಮಾಯಕರು ಅಂತ ರುಜುವಾತು ಮಾಡಬೇಕು. ಈಗಂತೂ ಅಮಾಯಕರು ಯಾರೂ ಇಲ್ಲ, ಖಂಡಿತವಾಗಲೂ ಇಲ್ಲ. 100ಕ್ಕೆ ಎಲ್ಲೋ ಒಬ್ಬರೋ ಇಬ್ಬರೋ ಇರ್ಬೋದೋ ಹೊರತು ಪ್ರತಿಯೊಬ್ಬರಿಗೂ ತಿಳುವಳಿಕೆ ಇದೆ, ಕಾನೂನು ಗೊತ್ತಿದೆ, ತಿಳ್ಕೊಳ್ತಾ ಇದ್ದಾರೆ. ಏನೋ ಒಬ್ಬರು ವಕೀಲರನ್ನು ಕೇಳ್ತಾರೆ, ಹಿಂಗೈತೆ, ಹಿಂಗೆ ಮಾಡ್ಬೋದಾ ಬಿಡ್ಬೋದಾ ಅಂತನಾದರೂ ಹೇಳ್ತಾರೆ. ಆದ್ದರಿಂದ ಈ PTCಯಲ್ಲಾಗಲಿ SC STದು ಅಟ್ರಾಸಿಟಿಗಳು ಇವೆಲ್ಲ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರಗಳಾಗಿದೆ. ಲಕ್ಷಾಂತರ ಜನರಿಗೆ ತಿಳುವಳಿಕೆ ಇದೆ ಇದ್ರ ಬಗ್ಗೆ. ಆದ್ದರಿಂದ ಈ ಅಮಾಯಕರಾದಂಥವರು ಅವರು ರುಜುವಾತು ಮಾಡ್ಕೋಬೇಕು, ನನಗೆ ತುಂಬ ಅಮಾಯಕನಾಗಿದ್ದೇನೆ, ನನಗೇನೂ ಗೊತ್ತಿಲ್ಲ ಅಂಥೇಳಿ. ಇವರು ದೌರ್ಜನ್ಯ ಮಾಡಿ ತಗೊಂಡಿದ್ದಾರಾ? ಖಂಡಿತ ಇಲ್ಲ, ದುಡ್ಡು ಕೊಟ್ಟು ತಗೊಂಡಿದ್ದಾರೆ. ಈಗ ಮತ್ತೆ ವಾಪಸ್ ಕೊಡಬೇಕು ಅಂತಂದರೆ ಇವ್ರು ಕೊಟ್ಟಿರೋ ದುಡ್ಡು ಮತ್ತು ಅದಕ್ಕೆ ಬಡ್ಡಿ ಸಮೇತ ಇವರು ಕೊಡಿಸ್ಬೇಕು. ಅವ್ರ ಕಡೆಯಿಂದ ಕೊಡಿಸಿದ್ರೆ ಅದಕ್ಕೊಂದು ನ್ಯಾಯ, ಇಲ್ಲಾಂದರೆ ಹೇಗೆ ನ್ಯಾಯ ಆಗುತ್ತೆ? ಇಲ್ಲ, ಇವರು ದೌರ್ಜನ್ಯ ಮಾಡಿ ತೊಗೊಂಡ್ಬಿಟ್ಟಿದ್ದಾರೆ, ಅವ್ರು ಅಮಾಯಕರು ಅಂತಲೇ ಇಟ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ ನೀವು ಅವ್ರಿಗೆ ಕೊಡಿಸೋದು ಸರಿ. ಬಟ್ ಈಗ ಅಮಾಯಕತ್ವವನ್ನು ರುಜುವಾತು ಆಗೋದು ಹೇಗೆ? ಕೇವಲ SC ST ಅಂದರೆ ಅಮಾಯಕರು ಅಂತ ಕರೆಯುವಂತಹ ಪರಿಸ್ಥಿತಿ ಇದೆಯಾ? ಇದು ನನ್ನ ಮೂಲ ಪ್ರಶ್ನೆ. ಕೇವಲ ನೇಮ್ ಕಾರ್ಡಿಂದನೇ ಅಮಾಯಕರು ಅಂತ ಪ್ರೂವ್ ಆಗುವಂತಹ ಪ್ರಶ್ನೆ ಇದೆಯಾ ಇಲ್ಲಿ? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕೂತಿದ್ದಾರೆ ಇವತ್ತು. ಅಲ್ಲಿಗೆ ತಿಳ್ಕೊಳ್ಳಿ, ವಿದ್ಯಾವಂತರು ಎಲ್ಲ ಒಂದು ವರ್ಗಗಳಲ್ಲಿಯೂ ಇದ್ದಾರೆ, ವಿವೇಕ ಇದೆ, ಕಾನೂನು, ಸಮಾಜ ಬದಲಾವಣೆಯಾಗಿದೆ, ಟೆಕ್ನಾಲಜಿ ಬದಲಾವಣೆಯಾಗಿದೆ. ಅಂಬೇಡ್ಕರ್ ಅವರು ಹೇಳ್ತಾರೆ, ಏನೋ ಕಾಲ ಬದಲಾದಂತೆ ಕಾನೂನನ್ನು ಬದಲಾಯಿಸಿ ಅಂತ. ಹಾಗಿದ್ದ ಮೇಲೆ ಅದನ್ನು ಬದಲಾಯಿಸದೇನೆ ಸುಮ್ಮನೆ ಒಂದು ನೇಮ್ ಕಾರ್ಡ್, ಈ ಪೊಲಿಟಿಷಿಯನ್ಸ್ಗೆ ಏನು ಬೇಕೋ ವೋಟ್ ಬ್ಯಾಂಕ್ ಬೇಕು, ಅಲ್ಪಸಂಖ್ಯಾತರನ್ನು ಓಲೈಸೋದಕ್ಕೋಸ್ಕರ ಏನೋ ಒಂದು ಕಾನೂನು ಮಾಡಿಬಿಡೋದು. ಅದರಿಂದ ಎಷ್ಟು ಜನಗಳು ಅನುಭವಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಕಲ್ಲ. ನಿಜವಾಗ್ಲೂ ಅಮಾಯಕರಿಗೆ ತೊಂದರೆ ಆಗಿದರೆ ಅವ್ರಿಗೆ ನ್ಯಾಯ ಕೊಡೋಣ, ಖಂಡಿತ ತಪ್ಪಲ್ಲ. ಆದರೆ ಗೊತ್ತಿದ್ದು ಮಾರಾಟ ಮಾಡಿ ತಿರುಗಿ ಯಾರನ್ನೋ ಒಬ್ಬರು ಕೇಸ್ ಹಾಕ್ಸ್ಬಿಟ್ಟು ಅಥವಾ ಅವರೇ ಕೇಸ್ ಹಾಕಿದ್ರು ಮತ್ತೆ ಅವ್ರಿಗೆ ವಾಪಸ್ ಕೊಟ್ಬಿಡ್ರಿ ಅಂತಂದರೆ ಕೊಟ್ಟು ತಗೊಂಡಿದ್ದವ್ರಿಗೆ ಏನಾಗಬೇಕು? ರಿಜಿಸ್ಟ್ರೇಷನ್ ಮಾಡಿದ ಸರ್ಕಾರಕ್ಕೆ ಏನು ಹೇಳಬೇಕು? ಬರೀ ಬಲಿಪಶುಗಳು ಸಾರ್ವಜನಿಕರು ಯಾಕಾಗಬೇಕು?
SC ST ಭೂಮಿ ಇದು ಸರ್ಕಾರನೇ ಮಂಜೂರು ಮಾಡಿದಂಥ ಭೂಮಿನ ಸಿಸ್ಟಮಲ್ಲಿ ಇಂಥ ಸರ್ವೆ ನಂಬರು ಇದು ಗೌರ್ಮೆಂಟ್ ಲ್ಯಾಂಡು ಇದು ರಿಜಿಸ್ಟ್ರ್ ಮಾಡಬಾರ್ದು ಇಂಥವ್ರು ಕೊಟ್ಟಿದ್ದೀವಿ ಅಂತ ಒಂದು ಸಬ್ ರಿಜಿಸ್ಟ್ರ್ ಆಫೀಸು ಸಿಸ್ಟಮಲ್ಲಿ ಲಾಕ್ ಮಾಡಿದ್ರೆ ಮುಗೀತು. ಅದಕ್ಕೆ ಯಾಕೆ ಲೀಗಲ್ ಒಪಿನಿಯನ್ಗೆ ಹೋಗಬೇಕು ಜನ? SC ST ಲ್ಯಾಂಡ್ಗಳನ್ನು ರಿಜಿಸ್ಟ್ರೇ ಮಾಡಬಾರ್ದು ಅಂತ ಮಾಡಿಬಿಡಿ. ಅಂಥ ಸರ್ವೆ ನಂಬರುಗಳನ್ನು ನೀವು ಡೈರೆಕ್ಷನ್ ಕೊಟ್ಬಿಟ್ರೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ರಿಜಿಸ್ಟ್ರೇ ಆಗಲ್ಲ. ಅದನ್ನು ಮಾಡ್ದೇನೆ ನೀವು ರಿಜಿಸ್ಟ್ರ್ ಆಗಕ್ಕೆ ಬಿಟ್ಟು ಸ್ಟ್ಯಾಂಪ್ ಡ್ಯೂಟಿಗಳು ಯಾರು ಬಂದರೂ ಒತ್ತು ದುಡ್ಡು ತಗೋ ತಿರುಗೇನೋ ಒಂದು ಓಲೈಸೋಕ್ಕೋಸ್ಕರ ಒಂದು ಕಾನೂನು ಹೇಳ್ಬಿಡ್ರಿ, ಮಿಕ್ಕಿದ ಬಲಿಪಶುಗಳು ಆಗೋಗ್ಬಿಡ್ಲಿ ಜನ. ಇದು ಬಹಳ ತಪ್ಪು ನಡೀತಾ ಇದೆ. ಈ ಒಂದು ಸರ್ಕಾರದ ವತಿಯಿಂದ ಮತ್ತು ಸಮಾಜದಲ್ಲಿ ತಪ್ಪಾಗ್ತಾ ಇದೆ. ಕೋರ್ಟುಗಳು ಇದನ್ನು ತಿಳ್ಕೊಳ್ಬೇಕಾಗಿದೆ. ಇನ್ನು ಸಮಾಜ ಬದಲಾವಣೆಯಾಗಿದೆ, ಸಾಕ್ಷರತೆ ಬದಲಾವಣೆಯಾಗಿದೆ, ಜನಗಳ ಜೀವನ ಮಟ್ಟ ಬದಲಾವಣೆಯಾಗಿದೆ, ತಾಂತ್ರಿಕತೆ ಬದಲಾವಣೆಯಾಗಿದೆ. ಆದ್ದರಿಂದ ಇಲ್ಲಿ ಅಮಾಯಕರು ಯಾರು ಅನ್ನೋದನ್ನು ತಿಳಿದು ಅವರ ಜೀವನದ ಮಟ್ಟ ಶೈಲಿ ಇದನ್ನೆಲ್ಲ ತಿಳಿದು ತೀರ್ಮಾನ ಮಾಡಬೇಕೇ ಹೊರತು ಸುಮ್ಮನೆ ಒಂದು ನೇಮ್ ಕಾರ್ಡಿಂದ SC ST ಅಂದರೆ ಅಮಾಯಕರು, ಅವರು ಭೂಮಿ ತಗೊಂಡಿದ್ರೆ ಅವ್ರಿಗೆ ವಾಪಸ್ ಕೊಟ್ಬಿಡ್ಬೇಕು ಅಂತ ಹೇಳೋದು ಬಾಲಿಶವಾದಂತಹ ಏನೋ ಸಿದ್ಧಾಂತ ಆಗುತ್ತೆ, ತುಂಬ ಅಪಭ್ರಂಶ ಆಗುತ್ತೆ, ಅಂದರೆ ಅರ್ಥಹೀನವಾದದ್ದಾಗತ್ತೆ. ಆದ್ದರಿಂದ ಅಮಾಯಕರು ಯಾರು ಎಂಬುದನ್ನು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಬೇಕು. ಕೋರ್ಟು ಅದಕ್ಕೆ ಸರಿಯಾದಂಥ ಒಂದು ಮಾನದಂಡವನ್ನು ತರಬೇಕು. ಜಾತಿಗಳನ್ನು ಇದಕ್ಕೆ ತರಬಾರದು. ಮತ್ತು ಈ ಒಂದು ತೆಗೆದುಕೊಂಡವರಿಗೂ ಕೂಡ ನ್ಯಾಯ ಸಿಗಬೇಕು. ಅವರ ದುಡ್ಡು ಅವರಿಗೆ ವಾಪಸ್ಸು ಕೊಡಿಸಬೇಕು. ಇಲ್ಲ ಅಂತ ಹೇಳಿದರೆ ಎರಡು ಕಡೆಯೂ ತಪ್ಪಿದೆ, ಇವರು ದೌರ್ಜನ್ಯ ಮಾಡಿ ತಗೊಂಡಿದ್ದಾರೆ ಅಥವಾ ಇವರು ಗೊತ್ತಿದ್ದು ಮಾರಿದ್ದಾರೆ ಅನ್ನುವಂತಹ ಒಂದು ಪರಿಸ್ಥಿತಿ ಬಂದಾಗ ಇಬ್ಬರಿಗೂ ಕೂಡ ಅದು ಸಿಗದಂತೆ ಸರ್ಕಾರವೇ ಮುಟ್ಟುಗೋಲು ಹಾಕ್ಕೊಂಡು ಅಂಥ ಜಾಗನ ಅದು ಬಡವರಿಗಾಗಿ ಉಪಯೋಗಿಸಬೇಕೇ ಹೊರತು ಈ ರೀತಿಯಾಗಿ ಒಂದು ದಂಧೆಯ ಅಸ್ತ್ರವನ್ನಾಗಿ ಮಾಡಿಕೊಳ್ಳದಂತೆ ಸರ್ಕಾರ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಇದಕ್ಕೆ ಬೇಕಾದಂತಹ ಮಾನದಂಡಗಳನ್ನು ಅನುಸರಿಸಬೇಕು. ಒಂದು ಸಂಪುಟ ರಚನೆಯನ್ನು ಸಿದ್ಧಪಡಿಸಿ ಅದರಲ್ಲಿ ಮಾರ್ಗಸೂಚಿಗಳನ್ನು ಮಾಡಬೇಕು. ಕೋರ್ಟು ಕೂಡ ಡೈರೆಕ್ಷನ್ ಮಾರ್ಗಸೂಚಿಗಳನ್ನು ಕೊಡಬೇಕು. ಈ ಎಲ್ಲ ಅಂಶಗಳನ್ನು ಗಮನಿಸಿ ಇದಕ್ಕೊಂದು ಸುಖಾಂತ್ಯವನ್ನು ಮಾಡಬೇಕು. ಅದನ್ನು ಬಿಟ್ಟು ಹೀಗೆ ಒಬ್ಬೊಬ್ಬರು ಜಡ್ಜು ಒಂದೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಒಂದೊಂದು ಥರ ತೀರ್ಮಾನ ಕೊಡ್ತಾ ಒಂದೊಂದು ಸತಿ ಒಂದೊಂದು ಮಾಡ್ಕೊಂಡು ಕೂತ್ರೆ ಗೊಂದಲದ ಗೂಡಾಗುತ್ತೆ. ಕೊನೆಗೆ ಸಮಾಜದ ಸ್ವಾಸ್ಥ್ಯ ಶಾಂತಿ ಕದಡೋದಕ್ಕೆ ಈ ಸರ್ಕಾರಗಳು ಈ ಕೋರ್ಟುಗಳೇ ಕಾರಣ ಆಗಬಹುದು. ಅಂತಹ ಜವಾಬ್ದಾರಿಗಳನ್ನು ಅವರೇ ಹೊರಬೇಕಾದಂಥ ಪರಿಸ್ಥಿತಿ ಕೂಡ ಬರಬಹುದು ಎಂಬುವಂತಹ ಒಂದು ಕಿವಿ ಮಾತನ್ನು ಮತ್ತು ಮುನ್ನೆಚ್ಚರಿಕೆಯ ಒಂದು ವಿಚಾರವಾಗಿ ಕೂಡ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.